ಮೂರು ಕ್ಷೇತ್ರನು ಬಿಜೆಪಿಯ ಭದ್ರದಲ್ಲಿ ಭದ್ರಕೋಟೆ, ಉಕ್ಕಿನ ಕೋಟೆ ಅವೆಲ್ಲ. ಬಿಜೆಪಿಯ ಉಕ್ಕಿನ ಕೋಟೆ, ಯಾರು ಭೇದಿಸಲಾರಕ್ಕಾಗದೇ ಇರುವಂತ ಕೋಟೆಗಳು. ಯಾಕಂದ್ರೆ ಸತತವಾಗಿ ನಾವು ಗೆದ್ದುಕೊಂಡೇ ಬಂದಿದ್ದೀವಿ, ಸಣ್ಣ ಅಂತರದಲ್ಲ. ಎಲ್ಲ 2 ಲಕ್ಷ, 2.5 ಲಕ್ಷ, 3 ಲಕ್ಷ ಈ ಲೀಡಲ್ಲಿ ಗೆದ್ಕೊಂಡು ಬಂದಿದ್ದೀವಿ. ಅದರಿಂದ ಇದೊಂದು ಉಕ್ಕಿನ ಕೋಟೆ. ಅದಕ್ಕೆ ಕೇಂದ್ರದ ನಾಯಕರು ಯಾರನ್ನೇ ಇಲ್ಲಿ ಕೊಟ್ಟರು ಸಹ, ಯಾರೇ ಇಲ್ಲಿ ಸ್ಪರ್ಧೆ ಮಾಡಿದ್ರು ಸಹ ಮೋದಿಯವರಿಗೆ ಇರುವಂತ ಪ್ರಚಂಡ ಬೆಂಬಲ, ಮೋದಿಯವರ ಮೇಲೆ ಇರುವಂತ ಅಭಿಮಾನ, ಅದರಲ್ಲೂ ಬೆಂಗಳೂರಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಎಲ್ಲ ಕಡೆ ನಮ್ಮ ಸೋಲಾಗಿದ್ರು ಕೂಡ ಬೆಂಗಳೂರಲ್ಲಿ ನಾವು ಕಾಂಗ್ರೆಸ್ಗಿಂತ ಜಾಸ್ತಿ ಸ್ಥಾನಗಳನ್ನ ಇಲ್ಲಿ ಗೆದ್ದಿದ್ದೀವಿ. ಜಾಸ್ತಿ ಸ್ಥಾನವನ್ನ ಬೆಂಗಳೂರಲ್ಲಿ ನಾವು ಗೆದ್ದಿದ್ದೀವಿ. ಅದರಿಂದ ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಕೇಂದ್ರದ ಸಂಸದೀಯ ಮಂಡಳಿ, ಅದಕ್ಕೆ ನಮ್ಮ ಪೂರ್ತಿ ಬೆಂಬಲ, ಸಹಕಾರ, ಅವರ ಆಜ್ಞೆಯನ್ನ ಪಾಲಿಸ್ತೀವಿ ನಾವು. ನೆಕ್ಸ್ಟ್ ಚುನಾವಣೆ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು. ಚುನಾವಣೆ ಬರುವಂತ MLC ಚುನಾವಣೆ ಬಗ್ಗೆ ಕರೆ ಮಾಡಿದ್ರು, ಮಾತಾಡಿದ್ರು. ಅದು ಪಾರ್ಟಿಯ ವಿಚಾರ. ಅದು ಈಗಾಗಲೇ JDS ಕುಮಾರಸ್ವಾಮಿಯವರು, GT ದೇವೇಗೌಡರು ಮತ್ತು ಈ ತರ ಒಂದು JDS ಇಂದ 4 ಜನ ಬಂದಿದ್ರು. ನಮ್ಮ ಕಡೆಯಿಂದನೂ ಸುಮಾರು 10 ಜನ ನಾವೆಲ್ಲರೂ ಕೂಡ ಇದ್ರಿ. ನಾವು ಕೂಡ ಬಸವರಾಜ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಸದಾನಗೌಡರು, ನಾವು, ನಮ್ಮ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಅಶ್ವಥ್ ನಾರಾಯಣ ಇವರೆಲ್ಲ ಕೂಡ ಇದ್ರಿ. ಅಲ್ಲಿ ನಾವು ಮಾತುಕತೆ ಆಡಿದ್ರಿ. ಪೂರ್ತಿ MLCಗಳು ಏನೇನಿದೆ ಅಷ್ಟರದ ಬಗ್ಗೆನೂ ನಾವು ಮಾತಾಡಿದ್ದೀರಿ. ಈಗ ಇಮಿಡಿಯೇಟ್ ಇರುವಂತದ್ದು ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಅದ್ರ ಬಗ್ಗೆ ಇಮಿಡಿಯೇಟ್ ತೀರ್ಮಾನ ಆಗಬೇಕಾಗಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು. ಎಲ್ಲ ರಾಮಮಯ, ಎಲ್ಲ ಮೋದಿಮಯ, ಎಲ್ಲ ಸರ್ವಂ ಮೋದಿ, ಸರ್ವಂ ರಾಮಮಯ. ಅದಕ್ಕೆ ಇನ್ನೂ ನೋಡ್ತಾ ಇರಿ. ಇವಾಗೂ ಬರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಂತೂ ಇವರು ಬಾಗಿಲುಗಳು ಹಾಕೊಂಡು ಒಡೆದ ಆಚೆ ಬರ್ತಾರೆ. ಆ ಸ್ಥಿತಿ, ಬಾಗಿಲನ್ನೇ ಹೊಡೆದಾಕ ಆಚೆ ಬರ್ತಾರೆ. ಕಾಂಗ್ರೆಸ್ ಅವ್ರು ಏನು ಕುಡಿದು ಕುಪ್ಪಳಿಸಿದ್ರು, ಹೋದ್ ಸರಿ ಅವ್ರ ಪಾರ್ಟಿಯಲ್ಲಿ 15 ಜನ ನಮ್ಮ ಪಾರ್ಟಿಗೆ ಬಂದ್ರಲ್ಲ, ಅವಾಗ ಇದೇ DK ಶಿವಕುಮಾರ್ ಇದ್ರು, ಇದೇ ಸಿದ್ದರಾಮಯ್ಯನವ್ರು ಇದ್ರು. ಏನ್ ಮಾಡಿದ್ರು ಅವರು? ಸರ್ಕಾರ ಇತ್ತು, ಅವರು ಏನ್ ಮಾಡಿದ್ರು? ಅದರಿಂದ ಇವತ್ತು ಒಂದು ನಯಾ ಪೈಸೆನೂ ಕೂಡ ಅಭಿವೃದ್ಧಿಗೆ, ಒಂದು ನಯಾ ಪೈಸೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ. 8 ತಿಂಗಳಾಗಿದೆ. ನನಗನ್ಸುತ್ತೆ ಈ ಸರಿ 25,000 ಕೋಟಿ ಡಿಫಿಷಿಯೇಟ್ ಆಗ್ತಾ ಇದೆ. ಮಾರ್ಚ್ ಒಳಗಡೆ ಅಷ್ಟು ದುಡ್ಡು ಬರಬೇಕು. ಇನ್ನಿರೋದು ಎಷ್ಟು ದಿನದಿಂದ ಬಡ್ಜೆಟ್ ಮಂಡನೆ ಮಾಡಬೇಕು. ಇವ್ರದ್ದು ಅದರಲ್ಲಿ ಫ್ರೀ ಕೊಟ್ಟಿರೋದೇ 25-30%. ಇನ್ನೆಲ್ಲರಿಗೂ ನಾಮ ಹಾಕ್ಬಿಟ್ಟಿದ್ದಾರೆ. ಕಂಡೀಷನ್ಸ್ ಬಹಳ ದೊಡ್ಡ ದೊಡ್ಡ ಕಂಡೀಷನ್ಗಳು ಆಗ್ತಾ ಇದ್ದಾರೆ. ಅವಾಗವಾಗೇ ಸಾಫ್ಟ್ವೇರ್ ಹಂಗೆ ನಿಂತು ಹೋಗ್ತೈತೆ, ಬ್ಯಾಟ್ರಿ ಹಂಗೆ ಡೌನ್ ಆಗೋಗ್ತೈತೆ. ಎಲ್ಲ ಇವ್ರದ್ದೆಲ್ಲ ಪ್ಲಾನು. ಒಂದ್ ತಿಂಗಳು ಬಂದವರು ಮತ್ತೆ ಬರಲ್ಲ. ಈ ತರದೆಲ್ಲ ಪ್ಲಾನ್ ಮಾಡ್ಕೊಂಡೆ. ಮತ್ತೆ ಸಿದ್ದರಾಮಯ್ಯನವ್ರ ಸ್ಟೈಲ್ ನೋಡಿದ್ರಲ್ಲ, ಸರ್ಕಾರ ಬಂದು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಲ್ಲರಿಗೂ 2,2 ಸಾವಿರ ಅಂದ್ರು, ಎಲ್ಲರಿಗೂ ಫ್ರೀ ಕರೆಂಟ್ ಅಂದ್ರು, ಎಲ್ಲ ನಿರುದ್ಯೋಗಿ ಯುವಕರಿಗೂ 3,3 ಸಾವಿರ ಅಂದ್ರು. ಎಲ್ಲಿ 2 ತಿಂಗಳು, 3 ತಿಂಗಳು, 6 ತಿಂಗಳು ತಳ್ಕೊಂಡು ಬಂದ್ರೆ ಎಲ್ಲ ದುಡ್ಡು ಉಳ್ಸಾಕ ಅಷ್ಟೇ. ಖಜಾನೆ ಖಾಲಿಯಾಗಿದೆ. ಪಾಪರ್ ಸರ್ಕಾರ ಇದು. ಪಾಪರ್ ಸರ್ಕಾರದಲ್ಲಿ ದುಡ್ಡಿಲ್ಲಲ್ಲ, ಅದಕ್ಕೆ ದುಡ್ಡು ಹೆಂಗ್ ಬರ್ತೈತೋ ನೋಡ್ಕೊಂಡು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಷ್ಟೇ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ರಾಯರೆಡ್ಡಿ ಹೇಳಿದಾರಲ್ಲ, ಕರೆಕ್ಟಾಗಿ ಹೇಳಿದ್ದಾನೆ ಮನುಷ್ಯ. ನಾವು ಹಿಂಗೆ ಆದ್ರೆ ಸರ್ಕಾರದ ಸ್ಥಿತಿ ಶೋಚನೀಯ ಆಗ್ತೈತೆ. ಆಮೇಲೆ 100 ಕಂಡೀಷನ್ಸ್ ಹಾಕ್ತಾರೆ, ಯಾರಿಗೂ ಸಿಗಬಾರ್ದು. ಆ ತರದ ಕಂಡೀಷನ್ಗಳು ಹಾಕಿ ಈ ಫ್ರೀಗಳ ಬಗ್ಗೆ ಕಾಂಗ್ರೆಸ್ ಜನಗಳಿಗೆ ನಾಮ ಹಾಕೋದಕ್ಕೆ ಹೊರಡ್ತಾರೆ. ಸುಮ್ಮನೆ ಈಗ ಬಡವರ ಪರ ಅಂತಾರೆ. ಅವ್ರನ್ನ ಮನಸ್ಸಲ್ಲಿರುವಂಥದ್ದು ಪಾರ್ಲಿಮೆಂಟ್ ಚುನಾವಣೆ ಅಷ್ಟೇ.